ಇನ್ನು ಪಂಚರಾಜ್ಯಗಳ ಚುನಾವಣೆಯ ಪೈಕಿ ಇವತ್ತು ಕೇರಳ, ಅಸ್ಸೋಂ ಮತ್ತು ಪುದುಚೇರಿಯಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಅದರಲ್ಲೂ ಕೂಡ ಕೇರಳದಲ್ಲಿ ಚುರುಕು ಪಡ್ಕೊಂಡಿದೆ ಮತದಾನದ ಪ್ರಕ್ರಿಯೆ. ಮಲಯಾಳಂ ನಟರು, ಗಣ್ಯರು ಇವರೆಲ್ಲರೂ ಕೂಡ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ಮೋಹನ್ ಲಾಲ್, ಮಮ್ಮೂಟಿ ಜೊತೆಗೆ ಸಿಎಂ ಪಿಣರಾಯಿ ವಿಜಯನ್, ಕೆ.ಸಿ. ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ ಹಾಗೆ ಎ.ಕೆ. ಆಂಟನಿ ಇವರೆಲ್ಲರೂ ಕೂಡ ಮತದಾನವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕ ಮುರಳೀಧರನ್ ಅವರು ಕೂಡ ಇವತ್ತು ಮತ ಚಲಾವಣೆಯಲ್ಲಿ ಭಾಗಿಯಾದರು. ಅವರು ಕೂಡ ಮತದಾನವನ್ನು ಮಾಡಿದ್ರು. ಮತದ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಸಿಎಂ ಪಿಣರಾಯಿ ವಿಜಯನ್ ಈಗಾಗಲೇ ಎರಡು ಬಾರಿ ಸತತವಾಗಿ ಸಿಎಂ ಆಗಿರುವಂತಹ ಪಿಣರಾಯಿ ವಿಜಯನ್ ಈ ಬಾರಿ ಮತ್ತೆ ಈಗ ನಮ್ಮ ನೇತೃತ್ವದ LDF ಬರಬೇಕು ಅಧಿಕಾರಕ್ಕೆ ಅನ್ನುವಂಥ ಒಂದು ಕನಸು ಕಂಡಿರುವಂತಹ ಒಂದು ಕಡೆ LDF, ಇನ್ನೊಂದು ಕಡೆ ಈಗ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ. ಈ ಬಾರಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಒಂದು ಕನಸು ಕಾಣ್ತಾ ಇರುವಂಥ UDF. ಸೊ ಹೀಗೆ ಪ್ರಮುಖ ಘಟಾನುಘಟಿಗಳ ನಡುವೆ ನಡೀತಾ ಇರುವಂಥ ಒಂದು ಜಿದ್ದಾಜಿದ್ದಿನ ಕದನ. ಈಗಾಗಲೇ ಮಲಯಾಳಂ ನಟರು ಎಲ್ಲರೂ ಕೂಡ ಇವಾಗ ಬಂದು ಮತ ಚಲಾವಣೆಯನ್ನು ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಲಯಾಳಂ ಸೂಪರ್ ಸ್ಟಾರ್ ಆಗಿರುವಂಥ ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ, ಅವರ ಆದಿಯಾಗಿ ಇನ್ನು ಬೇರೆ ಬೇರೆ ನಟ ನಟಿಯರು ಕೂಡ ಹಕ್ಕು ಚಲಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಪ್ರಮುಖ ನಾಯಕರುಗಳು, ಕೆ.ಸಿ. ವೇಣುಗೋಪಾಲ್ ಅವರ ಆದಿಯಾಗಿ ಸಾಕಷ್ಟು ಜನ ಇವತ್ತು ಮತ ಚಲಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಬಿಜೆಪಿಯ ನಾಯಕ ಮುರಳೀಧರನ್ ಅವರು ಜೊತೆಗೆ ಕೆ. ಆಂಟನಿ, ರಮೇಶ್ ಚೆನ್ನಿತ್ತಾಲ ಇವರೆಲ್ಲರೂ ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ನೋಡಿ, ಪಂಚರಾಜ್ಯಗಳ ಮತದಾನದ ಒಂದು ವೋಟಿಂಗ್ ಮೀಟರನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೇರಳದ ಒಂದು ಕ್ಷೇತ್ರಗಳಲ್ಲಿ ಹೇಗೆ ಮತ ಚಲಾವಣೆ ಈಗ ಆಗ್ತಾ ಇದೆ ಅಂತೇಳಿ 10 ಗಂಟೆ ಹೊತ್ತಿಗೆ 20.20% ಮತದಾನ ಆಗಿರುವಂಥದ್ದು. 10 ಗಂಟೆ ಈ ಒಂದು ಅಂಕಿಅಂಶ ಈಗ ಸಿಕ್ಕಿರುವಂಥದ್ದು ಬಿರುಸಿನಿಂದ ಕೂಡಿದೆ. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಕೇರಳದಲ್ಲಿ ಅತಿ ಹೆಚ್ಚು ಮತ ಚಲಾವಣೆ, ಸುಮಾರು 74%ಕ್ಕೂ ಹೆಚ್ಚು ಮತ ಚಲಾವಣೆ ಆಗಿತ್ತು. ಇನ್ನು ಪುದುಚೇರಿ ಸಿಎಂ ಎನ್ ರಂಗನಾಥಸ್ವಾಮಿ ಅವರೆಲ್ಲರ ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ಬೈಕ್ನಲ್ಲಿ ಬಂದು ಪುದುಚೇರಿಯ ಸಿಎಂ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂಥ ಮತದಾನದ ಪ್ರಕ್ರಿಯೆ ಇದು. ಪುದುಚೇರಿಯ ಈಗ ಅಲ್ಲಿ ಸಿಎಂ ಆಗಿರುವಂತಹ ಎನ್ ರಂಗಸ್ವಾಮಿಯವರು ನೋಡಿ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ. ಬೈಕ್ನಲ್ಲಿ ಬಂದು ಮತಗಟ್ಟೆಗೆ ತೆರಳಿ ಮತ ಚಲಾವಣೆಯನ್ನು ಮಾಡಿರುವಂಥ ದೃಶ್ಯಗಳು. ಲೆಫ್ಟಿನೆಂಟ್ ಗವರ್ನರ್ ಕೈಲಾಶ್ನಾಥನ್ ಕೂಡ ಮತದಾನವನ್ನು ಮಾಡಿದ್ದಾರೆ. ಮತದಾರರನ್ನು ಸ್ವಾಗತಿಸಿದ್ರು ರೋಬೋ ನೀಲಾ ಅವರು. ಇದು ಪುದುಚೇರಿಯ ದೃಶ್ಯ. ಹಾಗೆ ವೋಟಿಂಗ್ ಮೀಟರ್ ಗಮನಿಸಿ, 35.97%, 9 ಗಂಟೆ ಹೊತ್ತಿಗೆ ಅತಿ ಹೆಚ್ಚು ಪುದುಚೇರಿಯಲ್ಲಿ ವೋಟಿಂಗ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಬೆಳಿಗ್ಗೆ ಹೊತ್ತಿಗೆ ಆಗಲೇ 9 ಗಂಟೆಗೇ 35.97% ಅಷ್ಟು ಮತ ಚಲಾವಣೆ ಆಗಿದೆ ಪುದುಚೇರಿಯಲ್ಲಿ. ಕೇರಳದಲ್ಲಿ 20.20% ಇತ್ತು 10 ಗಂಟೆವರೆಗೂ ಕೂಡ. ನೋಡಿ, ಇಲ್ಲಿ RX 100 ಬರ್ತಾ ಇರುವಂತಹ ಸಿಎಂ ಎನ್ ರಂಗಸ್ವಾಮಿಯವರು ಮತದಾನಕ್ಕೆ ಅಂಥೇಳಿ ಬಂದಾಗ ಬೈಕ್ ಏರಿ ಬಂದಿದ್ದಾರೆ.